ಇದು ಒಂದು ಇತಿಹಾಸವನ್ನು ನೆನೆಸುವಂಥ ಒಂದು ಮಹಾ ಸಮಾವೇಶ. ಇತಿಹಾಸ ಯಾಕೆ ನೆನೆಸ್ತಿದೆ ಅಂದರೆ, ಇತಿಹಾಸ ತಿಳ್ಕೊಂಡ್ರೆ ಮಾತ್ರ ಇತಿಹಾಸನ ನಾವು ಬರೆಯೋಕ್ಕೆ ಆಗೋದು. ಎಲ್ಲ ಇತಿಹಾಸ ಮರೆತಿರೋದ್ರಿಂದ ಸಮಾನತೆಗೆ ತೊಂದರೆ ಮತ್ತು ಸವಾಲುಗಳು ಬರ್ತಾ ಇದ್ದಾವೆ. ದೇಶದಲ್ಲಿ ಅಶಾಂತಿ, ಧರ್ಮಾಂಧತೆ ಮತ್ತು ಸಹಿಷ್ಣುತೆ ಕಡಿಮೆ ಆಗ್ತಾ ಇದೆ. ಜಾತಿ ಧರ್ಮದ ಹೆಸರಿನಲ್ಲಿ ಸಂಘರ್ಷ ಆಗ್ತಾ ಇದೆ. ಗಂಡು ಹೆಣ್ಣುಗಳ ನಡುವೆ ವ್ಯತ್ಯಾಸ ಆಗ್ತಾ ಇದೆ. ಬಡವ ಬಲ್ಲಿದ ನಡುವೆ ಸಂಘರ್ಷ ಆಗ್ತಾ ಇದೆ. ಮೇಲು ಕೀಳು ಎಂತಕ್ಕಂಥ ಭಾವನೆಗಳು ಹೆಚ್ಚಾಗ್ತಾ ಇದ್ದಾವೆ. ಇದಕ್ಕೆಲ್ಲ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಈ ನೆಲ ಗಟ್ಟಿ ಧ್ವನಿಯಾಗಿ ಕರ್ನಾಟಕಕ್ಕೆ, ದೇಶಕ್ಕೆ ಮತ್ತು ಪ್ರಪಂಚಕ್ಕೆ ವಚನ ಸಾಹಿತ್ಯದ ಮೂಲಕ ಮೌಲ್ಯಭರಿತವಾದಂಥ ಸಂದೇಶಗಳನ್ನು ಕೊಟ್ಟಿದ್ದಾರೆ. ವ್ಯಾಲ್ಯೂ ಬೇಸ್ಡ್ ಮೆಸೇಜ್ ಟು ಕಂಬ್ಯಾಟ್ social inequality, to combat inequality, they have given a value-based message to the world. ಪ್ರಪಂಚಕ್ಕೆ ಮೌಲ್ಯಭರಿತವಾದಂಥ ವಚನ ಸಾಹಿತ್ಯದ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಬಹಳಷ್ಟು ಜನ ಕ್ರಾಂತಿ ಭರಿತವಾದಂಥ, ಸುಧಾರಣೆ ಭರಿತವಾದಂಥ ಮಾತುಗಳನ್ನೇ ಆಡ್ತಾರೆ. ತತ್ವ ಮಾತಾಡಿ ಬದನೆಕಾಯಿ ತಿಂದರೆ ಸಮಾನತೆ ಆಗುತ್ತಾ? ಮಾತಾಡೋದು ತತ್ವ, ತಿನ್ನೋದು ಬದನೆಕಾಯಿ ಆದರೆ ಸಮಾನತೆ ಬರುತ್ತಾ? आपके सपने हमारे अपने न्यू स्टार डेवलपर्स प्राइवेट लिमिटेड कंपनी. Modern men's parlor, tattoo studio, body massage, haircut and marriage setup for boys done here. ಅದು ಬರೋದಿಲ್ಲ, ಅದು ಪ್ರಾಕ್ಟೀಸ್ ಆಗಬೇಕು. ಅದಕ್ಕೆ ಈ ನೆಲ ಗಟ್ಟಿಯಾದ ವೇದಿಕೆ. 4ನೇ ಶತಮಾನದಲ್ಲಿ ಬುದ್ಧನ ಸಂದೇಶಗಳಿದಾವಲ್ಲ, ಜ್ಞಾನ, ಸಮತೆ, ಕರುಣೆ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಜ್ಞಾನ ಅಂದರೆ ವಿದ್ಯೆ, ಬೆಳಕು, ಅರಿವು, ಜಾಗೃತಿ, ಜವಾಬ್ದಾರಿ ಇವೆಲ್ಲ ಇರಬೇಕು. ಕರುಣೆ, ಸಮತೆ, ನಾವೆಲ್ಲ ಒಂದೇ ಅನ್ನುವ ಭಾವನೆಗಳು ಬರಬೇಕು. ಅದಕ್ಕೆ ಬುದ್ಧ ಸಂಘಗಳನ್ನು ನಿರ್ಮಾಣ ಮಾಡಿದ, ವಿಚಾರಗಳನ್ನು ಹೇಳಿದ. ಧರ್ಮ ಅಂದರೆ ಅದು ಶ್ರೇಷ್ಠ ಅಲ್ಲ, ಅದ್ರ ಹೇಳ್ದಂಗೆ ನೀವು ಕೇಳಬೇಕಾಗಿಲ್ಲ. ಈ ಸಂದೇಶಗಳನ್ನು, ಪಂಚತ್ವದ ತತ್ವಗಳನ್ನು ಹೇಳ್ಬಿಟ್ಟು ಸರಿ ತಪ್ಪು ಅನ್ನೋದನ್ನು ನೀವೇ ನಿರ್ಧಾರ ಮಾಡಿ ಅಂತ ಹೇಳ್ದ. ನಾನು ಹೇಳ್ದಾಗ ಕೇಳಬೇಕು ಅಂತ ಹೇಳೇ ಇಲ್ಲ ಅವನು ಬುದ್ಧ. ಧರ್ಮದಲ್ಲಿ ನನ್ನ ಪಾತ್ರ ಏನು ಅಂತಲೂ ಹೇಳಿಲ್ಲ ಅವನು. ನನ್ನ ನಂತರ ನನ್ನ ಉತ್ತರಾಧಿಕಾರಿ ಯಾರು ಅಂತಲೂ ಹೇಳಿಲ್ಲ ಬುದ್ಧ. ಅದರ ಸಂದೇಶ ಕೊಟ್ಟಿದ್ದಾರೆ. ಅದರ ವಿಮರ್ಶೆಯನ್ನು ನಮ್ಮ ವಿವೇಚನೆಗೆ ಬಿಟ್ಟಿದ್ದಾರೆ. ಪ್ರಜಾಸತ್ತಾತ್ಮಕವಾದಂಥ ಮೌಲ್ಯಗಳು ಮತ್ತು ಪ್ರೀತಿ ಕರುಣೆಯಿಂದ ಕೂಡಿದ ಸಮಾನತೆಯ ಜೀವನಕ್ಕೆ ಬೇಕಾದಂಥ ಅಹಿಂಸಾತ್ಮಕ ಮಾರ್ಗಗಳನ್ನು ಅವನು ನಮಗೆ ಕೊಟ್ಟಿದ್ದಾನೆ. 2500 ವರ್ಷಗಳ ಹಿಂದೆ ಬುದ್ಧ ಕೊಟ್ಟಿದ್ದಾರೆ. ಆ ಬುದ್ಧ ಕೊಟ್ಟಿರ್ತಕ್ಕಂಥ ವಿಷಯಗಳು ನಮ್ಮ ಪ್ರಧಾನಮಂತ್ರಿಗಳು ಅಮೇರಿಕದಲ್ಲಿ ಹೋಗಿ ಉತ್ತರಿಸ್ತಾರೆ, ಅದನ್ನು ಉದ್ಗಾರ ಮಾಡ್ತಾರೆ. ಬುದ್ಧನ ನಾಡು ಇದು, ಯುದ್ಧ ಬೇಕಿಲ್ಲ ಅಂತ. ಯುದ್ಧ ನಡೀತಾ ಇದೆ, ಸಂಘರ್ಷ ಆಗ್ತಾ ಇದೆ, ದ್ವೇಷ ಬೆಳೀತಾ ಇದೆ, ಧರ್ಮಗಳ ನಡುವೆ ವೈರತ್ವ ಇದೆ. ಇವೆಲ್ಲವೂ ನಾಶ ಆಗಬೇಕು ಅಂತಕ್ಕಂಥದ್ದೇ ಅವರ ಸಂದೇಶ. ಅವರ ನಂತರ 12ನೇ ಶತಮಾನದಲ್ಲಿ ಈ ನೆಲದಲ್ಲಿ ಬಸವಣ್ಣ ಬಂದಿದ್ದಾರೆ.
ನಮ್ಮ ಶ್ರೀಕಂಠ ಸ್ವಾಮಿ ಹೇಳಿದ್ರು 8ನೇ ವರ್ಷದಲ್ಲೇ ಬಿಟ್ಬಿಟ್ರು. ಉಪನಯನ ಮಾಡುವಾಗ ಅಕ್ಕ ದೊಡ್ಡೋಳು ಮನೇಲಿ ಅವ್ರಿಗೆ ಬಿಟ್ಟು ನಿನಗೆ ಉಪನಯನ ಮಾಡಬೇಕು ಅಂದಾಗ ಅವ್ರಿಗೆ 8ನೇ ವಯಸ್ಸಿನಲ್ಲೇ ಹೆಣ್ಣು ಗಂಡಿನ ತಾರತಮ್ಯದ ವಿಷಯಗಳು ಹೆಂಗ್ ಗೊತ್ತಾಯ್ತು ಅವ್ರಿಗೆ. ಅದನ್ನು ಪ್ರತಿಭಟನೆ ಮಾಡಿ ಮನೆ ಬಿಟ್ಟು ಇಲ್ಲಿ ಬಂದ್ಬಿಟ್ರಲ್ಲ. ಆವಾಗಲೇ 8ನೇ ವಯಸ್ಸಿದ್ದಾಗ ಅಕ್ಕ ನನಗಿಂತ ದೊಡ್ಡವಳು, ಅವಳು ಬಿಟ್ಟು ನನಗೆ ಮಾಡು ಅಂತ ಹೇಳಿದಾಗ ಅವಳು ಹೆಣ್ಣು, ನೀನು ಗಂಡು ಅವಳು ಮಾಡಕ್ ಬರಲ್ಲ ಅಂತ ಹೇಳಿದಾಗ ತಂದೆ ತಾಯಿಗಳ ವಿರುದ್ಧವಾಗಿ ಪ್ರತಿಭಟಿಸಿದ್ರು ಅವರು. ಬಸವಣ್ಣನವರು ಪ್ರತಿಭಟನೆ ಮಾಡಿ ಈ ನೆಲಕ್ಕೆ ಬಂದು ಅನುಭವ ಮಂಟಪನ ಕಟ್ಟಿದ್ರು. ನಡೀತಾ ಇದೆ ಅನುಭವ ಮಂಟಪದಿಂದ. ಗುರುಗಳು ಹೇಳಿದ್ರು ತುಂಬ ದಯವಿಟ್ಟು ಸಹಕರಿಸಿ, ಅಲ್ಲಿ ನೀರ್ ಹಂಚೋರಪ್ಪ, ಬಲ್ದಾಳ್ ಸೈಡು ನೀರ್ ಹಂಚೋರ್ ಸ್ವಲ್ಪ ದಯವಿಟ್ಟು ಸಹಕರಿಸಿ ಹೇಳಿದ್ರು ಎಂಥ ನೆಲ ಇದು ಅಂತೇಳಿ. ಆ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರಕ್ಕಾಗೋದಕ್ಕೆ ಚರಿತ್ರೆಯನ್ನು ಹೇಳಿದ್ರು. ಎಲ್ಲ ಹೋರಾಟಗಳು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಸವ ಕಲ್ಯಾಣದ ರಚನೆ ಆಯಿತು. ಅದಕ್ಕೆ ರಾಜಶೇಖರ್ ಅವ್ರ ತಂದೆಯವರು ಇದ್ದಾರೆ, ನಮ್ಮ ಬಸವರಾಜಪ್ಪ, ಭೀಮಣ್ಣ ಖಂಡ್ರೆಯವರು ಇದ್ದಾರೆ. ಪೂಜ್ಯ ಗುರುಗಳ ಸಲಹೆಯೇ ಮುಖ್ಯವಾಗಿ ಪ್ರಮುಖವಾದಂಥ ಮೊದಲನೇ ಬೇಡಿಕೆ, ಅದು ಒತ್ತಾಯ. ಯಾವುದಕ್ಕೆ? ಸಮಸಮಾಜದ ನಿರ್ಮಾಣಕ್ಕೆ ಒತ್ತಾಯ ಅದು. नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन। करें एक बेहतर कल की शुरुआत आज से। ಅದಾದ್ಮೇಲೆ ಧರ್ಮಸಿಂಗ್ರವರು, ಖರ್ಗೆಜಿಯವರು ಪ್ರೇರಣೆ ಇದೆ, ಸಿದ್ದರಾಮಯ್ಯನವರ ಕೊಡುಗೆ ಇದೆ, ಯಡಿಯೂರಪ್ಪನವರ ಕೊಡುಗೆ ಇದೆ. ಈ ಒಂದು ಕಲ್ಯಾಣ ಕ್ಷೇತ್ರ ಬೆಳಿಬೇಕು ಅಂತ ಹೇಳಿ ಕೆಲವರು ರಾಜಕೀಯ ಉದ್ದೇಶ ಇಟ್ಕೊಂಡು ಮಾಡಿದ್ರು, ಇಲ್ಲ ನಿಜವಾದ ಚರಿತ್ರೆಯನ್ನು ಪುನರಾಪನೆ ಮಾಡಿ ಜನರಿಗೆ ತಿಳಿಸ್ಬೇಕು ಅನ್ನೋದು ಏನೇ ಇರಲಿ, ಇದು ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿ 500 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಬಸವಣ್ಣನವರು ಅವರ ನಿಲುವನ್ನೇ ಮೂಢನಂಬಿಕೆ ಮತ್ತು ಸನಾತನವಾದದ ವಿರುದ್ಧವಾದಂಥ ನಿಲುವು. ಮೂಢನಂಬಿಕೆ, ಒಳ್ಳೆಯವನು ಕೆಟ್ಟವನು, ಸ್ವರ್ಗ ನರಕ, ಪುನರ್ಜನ್ಮ, ಯಜ್ಞ ಯಾಗಾದಿಗಳು, ಇದೆಲ್ಲ ವಿರುದ್ಧವಾದಂಥ ನಿಲುವು. ಇದರ ವಿರುದ್ಧವಾದಂಥ ನಿಲುವು. ಕಾಯಕವೇ ಕೈಲಾಸ. ಯಾವ್ಯಾವ ವೃತ್ತಿ ಮಾಡ್ತಾರೆ ಅದನ್ನ ಮಾಡಬೇಕು. ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ ಲೇಬರ್ ಮೂವ್ಮೆಂಟಲ್ಲಿ. ಬಸವಣ್ಣ ಅದಕ್ಕೆ ಮೊದಲನೇ ಕಾಯಕವೇ ಕೈಲಾಸ ಅಂತ ಅದಕ್ಕೆ ಮೌಲ್ಯಭರಿತವಾದಂಥ ಸಂಗತಿಗಳನ್ನು ಕೊಟ್ಟರು. ಅವ್ರು ಏನು ಹೇಳ್ತಾರೆ? ಬ್ರಾಹ್ಮಣ ಎಂದರೆ ಕೂಡಲ ಸಂಗಮನ ನಂಬ್ತಾನೇನಪ್ಪ ನಿಶ್ಚರ ಅಂತ. ನಾನು ಬ್ರಾಹ್ಮಣ ಅಂದ್ಕೊಂಡ್ರೆ ಅಂದರೆ ಅದರ ಅರ್ಥ ಏನು? ಜಾತಿ ವಿನಾಶ, ಎಲಿಮಿನೇಷನ್ ಆಫ್ ಕ್ಯಾಸ್ಟ್, ಜಾತಿಗೆ ಹೋಗ್ಬೇಕ್ರಿ ಅನ್ನೋದಕ್ಕೆ ಅವರು ಬ್ರಾಹ್ಮಣ ಅಂದರೆ ಕೂಡಲ ಸಂಗಮನನ್ನು ನಂಬ್ತಾನ. ಬುದ್ಧ ಹೇಳಿದ ಪಂಚಶೀಲ ತತ್ವಗಳಿಗೆ ಅವ್ರೇನು ಹೇಳ್ತಾರೆ? ಕೆಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಹನ್ನಲಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಬೇಡ ಅಂತ ಹೇಳಿದ್ದಾರೆ. ಬಸವಣ್ಣವರಿಗೆ ದೇವರಲ್ಲಿ ನಂಬಿಕೆ ಇತ್ತು, ಆದರೆ ಮೂಢನಂಬಿಕೆ ಇರಲಿಲ್ಲ, ಏಕದೃಷ್ಟಿಯಿಂದ. ಅವರು ಈ ಜಗತ್ತೇ ದೇವರು, ಈಗ ನಂಬುತ್ತಾ ಈ ಒಂದು ಮುಗಿಲೇ ದೇವರು ಅಂತಕ್ಕಂಥ ವ್ಯಾಪಕವಾದಂಥ ಅರ್ಥದಲ್ಲಿ ಅವರನ್ನು ದೇವರನ್ನ ಅರ್ಥೈಸಿದರು ಬಸವಣ್ಣವರು. ಅದಕ್ಕೆ ಅವ್ರು ಹೇಳ್ತಾರಲ್ಲ, ಕಲ್ಲು ದೇವರು ದೇವರಲ್ಲ, ನನ್ನ ದೇವರು ದೇವರಲ್ಲ, ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ನನ್ನ ಶಿರ ವರ್ಣ ಕಳಸ, ಪಾದವೇ ಪಾತಾಳ ಅಂತ ಕೂಡಲ ಅಂತ ಹೇಳ್ತಾರೆ ಬಸವಣ್ಣವರು. ಇಷ್ಟು ಸಿಂಪಲ್ ಆಗಿ ಹೇಳಿದ್ರೆ ನಮ್ಗೆ ಅರ್ಥ ಆಗ್ತದೆ. ಏನು ಮಾಡಬೇಕು? ಹೋಗಿ ಹೋಗಿ ಎಲ್ಲ ಕಾಲು ತೋರಿಸಿರ್ಲಿಕ್ಕೆ ಸಾಯ್ತಾರಲ್ಲ, ಏನು ಹೇಳೋದು? ಜಲಕಂಡಲ್ಲಿ ಮುಳುಗುವರು, ಮರಕಂಡಲ್ಲಿ ತಿರುಗುವರು, ಇಷ್ಟೆಲ್ಲ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದಾರೆ ನಮಗೆ, ವೆರಿ ಸಿಂಪಲ್ ಆಗಿ.
ಕಾಯಕ ಕೆಲಸ ಇದೆ. ಯಾವ್ಯಾವ ಸಮಾಜದವರು ಏನೇನು ಮಾಡ್ತಾರೆ ವೃತ್ತಿ ಗೌರವ ಮಾಡಿ ಎಲ್ಲರನ್ನು ಸಮಾನವಾಗಿಟ್ಟು ಅನುಭವ ಮಂಟಪದ ಇಟ್ಬಿಟ್ರು. ಸುಮಾರು ಎಷ್ಟು 150-700 ಜನ ಸದಸ್ಯರು, 770 ಎಲ್ಲ ಕೆತ್ತ ನೋಡಿದೆ. ಏನು ವೃತ್ತಿ ಮಾಡ್ತಾರೆ, ಏನು ಸಂದೇಶ ಇದೆ ನೋಡ್ಕೊಂಬಂದಿದ್ದೀನಿ ನಿಮಗೆ. ಎಂಥ ಸಂದೇಶ ಇದೆ, ಎಷ್ಟಿದೆ. ಇವನ್ಯಾರವ ಇವನ್ ನಮ್ಮವ ಅಂದರೆ ಇದೆಲ್ಲ ಆದಮೇಲೆ ನೀವು ಗುರುಗಳು ಹೇಳಿದ್ರೆ ನೀವು ಯಾವ ಕಷ್ಟಪ್ಪ ಅಂದ್ರೆ ಏನರ್ಥ? ಇದರ ಅರ್ಥ ಏನು? ಅದಕ್ಕೆ ಅಂಬೇಡ್ಕರ್ ಅವರು ಸಂವಿಧಾನ ಹುಡುಗ ಹೇಳಿದ್ರಲ್ಲ, ಅವ್ರೇನು ಹೇಳಿದ್ರು? ಪ್ರಿಯಂಬಲ್ ನಮ್ಮ ಕೈಲೆಲ್ಲ ಹೇಳಿದ್ರು, ಭಾರತೀಯರಾದ ನಾವು ಅಂತ ಹೇಳಿದ್ರು. ವಿ ದಿ ಪೀಪಲ್ ಆಫ್ ಇಂಡಿಯಾ having solemnly resolved to create India into sovereign socialist republic country ಅಂತ ಹೇಳಿದ್ದಾರೆ. ನಾವು ವಿ ದಿ ಪೀಪಲ್ ಆಫ್ ಇಂಡಿಯಾ, ನಾವು ಕ್ರಿಶ್ಚಿಯನ್ರು, ನಾವು ಮುಸ್ಲ್ಮಾನರು, ನಾವು ಸಿಖ್ರು, ನಾವು ಹಿಂದೂಗಳು, ನಾವು ಬೌದ್ಧರು, ನಾವು ಜೈನರು ಅಂತ ಹೇಳಿದಾರ. ಭಾರತೀಯರಾದ ನಾವುಗಳ ಪ್ರಜೆಗಳು. ಕ್ಷೇತ್ರವಾದಲ್ಲ ಆ ಕಾನೂನು ನವೆಂಬರ್ 1949 ನಾವೇ ಶಾಸನ ಮಾಡಿ ಅದನ್ನು ಅಂಗೀಕರಿಸಿ ಒಪ್ಕೊಂಡಿದ್ದೀವಿ ಹೆಂಗೆ ಬದುಕಬೇಕು ಅಂತ. ನಮಗೆ ಸ್ಥಾನಮಾನ ಬೇಕು, ಘನತೆ ಗೌರವ ಬೇಕು, ಅಭಿವ್ಯಕ್ತಿ ಸ್ವಾತಂತ್ರ್ಯ ಬೇಕು, ಧಾರ್ಮಿಕ ಆಚಾರ ಇರಬೇಕು. ಎಲ್ಲ ಮುಖ್ಯವಾಗಿದ್ದ ಮೇಲೆ ಧರ್ಮ ಯಾಕೆ ಅಧರ್ಮದ ಕಾರ್ಯಗಳನ್ನು ಮಾಡುತ್ತೆ? ದಯ ಇಲ್ಲದೆ ಆದ್ಮೇಲೆ ಅದು ಯಾವುದು ಧರ್ಮ? ದಯನೇ ಇಲ್ಲದೆ ಆದ್ಮೇಲೆ ಧರ್ಮ ಯಾವುದು? ಅಸ್ಪೃಶ್ಯತೆ ಯಾಕೆ ಆಚರಣೆ ಮಾಡ್ತಿದ್ದೀರಿ? ಸಾಮಾಜಿಕ ಬಹಿಷ್ಕಾರ ಯಾಕೆ ಆಗ್ತಾ ಇದ್ದೀರಿ? ದೇವಸ್ಥಾನಗಳಿಂದ ಹೊರಗೆ ನಿಲ್ಲಿಸ್ತಾ ಇದ್ದೀರಿ? ಸಾರ್ವಜನಿಕ ಅಸ್ಪೃಶ್ಯವನ್ನು ಯಾಕೆ ಆಚರಿಸ್ತಾ ಇದ್ದೀರಿ? ಬಸವಣ್ಣ ಈ ಥರ ಸುಧಾರ ಮಾಡಿದ್ದಾರೆ, ಬುದ್ಧ ಹಿಂಗೆ ಹೇಳಿದ್ದಾರೆ. ಅಂಬೇಡ್ಕರ್ ಸಂವಿಧಾನಬದ್ಧವಾಗಿ ತಾನು ಅನುಭವಿಸಿದ ಅಸ್ಪೃಶ್ಯತೆ ಆಚರಣೆ ಅವಮಾನವನ್ನು ಸಹಿಸಿಕೊಂಡು ಅಮೆರಿಕ ಮತ್ತು ಲಂಡನ್ನಲ್ಲಿ ವಿದ್ಯಾಭ್ಯಾಸ ಮಾಡಿ ಈ ಸಮಾಜದ ಎಲ್ಲ ಅನಿಷ್ಟಗಳಿಗೆ ಸಂವಿಧಾನದಲ್ಲಿ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಬಂತು, ಆದರೆ ಸಮಾನತೆ ಇಲ್ಲದ ಸ್ವಾತಂತ್ರ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಸ್ವಾತಂತ್ರ್ಯ ಬಂದಿದೆ ಭಾರತ ದೇಶಕ್ಕೆ, ಸಮಾನತೆ ಇಲ್ಲದೆ ಇದ್ಮೇಲೆ ನೀವು ಒಳಗಡೆ ಕೂತ್ಕೊಂಡು ದೇವಸ್ಥಾನ ಕಟ್ಟಿಸ್ಕೊಂಡು ಆಮೇಲೆ ಎಲ್ಲ ಉದ್ಘಾಟನೆ ಆದ್ಮೇಲೆ ಆಚೆ ನೀರು ಅಂತ ಹೇಳಿದ್ರೆ ಅದು ಯಾವ ಸಮಾನತೆ? ಅದಕ್ಕೇ ಚರಿತ್ರೆ ಗೊತ್ತಿಲ್ಲದವನು ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ. ಎರಡು ಮುಖ್ಯವಾದ ಘಟನೆಗಳು ಸಮಾನತಾ ವಿಷಯ ಬಂದಾಗ ಅಂಬೇಡ್ಕರ್ ಅವರು ಒಂದು ದೇವಸ್ಥಾನದ ಪ್ರವೇಶ, ಇನ್ನೊಂದು ಮಹಡ್ಕೆರೆ ಮುಟ್ಟುವಂತಹದ್ದು. ಎರಡು ಸಂದರ್ಭಗಳಲ್ಲೂ ಅವರನ್ನ ದೂರ ಇಡ್ತಾರೆ, ಅಟ್ಸ್ಕೊಂಡೋಗಿ ದೇವಸ್ಥಾನ ಮಾಡಿ ಎಲ್ಲ ತೊಳೆದ್ಬಿಟ್ಟು ಆಚೆ ಮಾಡಿ ನೋಡ್ತಾರೆ. ಆವಾಗ ಹೇಳ್ತಾರೆ ಅವರು, ದೇವ್ರ ಮುಂದೆ ಎಲ್ಲ ಒಂದೇ ಕಂಡ್ರೆ ಯಾಕೆ ಮಾಡ್ತೀವಿ, ಎಲ್ಲಿದ್ರು ಅಂತ ಹೇಳ್ತಾರೆ. ದೇವ್ರ ಮುಂದೆ ಎಲ್ಲ ಒಂದೇ ಏನೋ ಗೊತ್ತಿಲ್ಲ ನಮಗೆ, ಮನುಷ್ಯರ ಮುಂದೆ ಎಲ್ಲ ಸಮಾನರು ಅಂತ ಹೇಳ್ತಾರೆ. ಈ ಒಂದು ಮಹಡ್ಕೆರೆ ಮುಟ್ಟುವಾಗ ಹೋದಾಗ ಶಾಸ್ತ್ರ ಬೂದೆ ಮತ್ತು ಗಂಗೂಬಾಯಿ ಸಾವಂತ್ ಅನ್ನೋ ಮಹಿಳೆ ಮನುಶಾಸ್ತ್ರವನ್ನು ಧರ್ಮವನ್ನು ಸುಟ್ಟಾಕ್ಸ್ತಾರಲ್ಲೇ 1929 ಸುಟ್ಟಾಕ್ಸ್ತಾರೆ. ಯಾಕೆ ಸುಟ್ಟಾಕ್ತಾರೆ ಅಂದರೆ ಮರುಧರ್ಮಶಾಸ್ತ್ರ ಈ ದೇಶದ ಮೂಲವಾಸಿಗಳನ್ನ, ಶೋಷಿತರನ್ನ, ಎಲ್ಲ ಜಾತಿಯ ಮಹಿಳೆಯರನ್ನ ಸಮಾನತೆಯಿಂದ ಬದುಕೋಕೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಮನುಧರ್ಮಶಾಸ್ತ್ರವನ್ನು ಸುಟ್ಟಾಕ್ಸ್ತಾರೆ ಅಲ್ಲೇನೆ.